ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರ್ ಅಂಡ್ ಅಡ್ಡಾ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಟಾಪಿಕ್ ಜೊತೆ ನಿಮ್ ಮುಂದೆ ಬರ್ತಾ ಇದೀನಿ. ಸೊ ಇವತ್ತು ಕೂಡ ಒಂದು ಒಳ್ಳೆ ಟಾಪಿಕ್ ನಾನು ಪಿಕ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇನ್ನೇನು ಇಲ್ಲ, ಹೀಟರ್. ಸೊ ಪ್ರತಿಯೊಬ್ಬ ಕಸ್ಟಮರ್ಗೂ ಆಗಿರ್ಬೋದು, ಹಾಬಿಸ್ಗೆ ಆಗಿರ್ಬೋದು, ಇರುವಂತ ಒಂದೇ ಡೌಟ್ ಏನಪ್ಪಾ ಅಂತಂದ್ರೆ ಹೀಟರ್ ಬಗ್ಗೆ. ಸೊ ಹೀಟರ್ ಕಂಪಲ್ಸರಿ ಯೂಸ್ ಮಾಡ್ಲೇಬೇಕಾ? ಹೀಟರ್ ಕಂಪಲ್ಸರಿ ಯೂಸ್ ಮಾಡೋದು ಎಷ್ಟು ಡಿಗ್ರಿಲಿ ಮೇಂಟೈನ್ ಮಾಡಬೇಕು, ಅದು ಡಿಗ್ರಿ ಕರೆಕ್ಟ್ ಆಗಿದೆಯಾ ಅಂತ ಹೆಂಗ್ ಚೆಕ್ ಮಾಡಬೇಕು? ಅಂಡ್ ಅದೇ ರೀತಿಯಾಗಿ ಫ್ಲೋರ್ ಆನ್ ಫಿಶ್ಗೆ ಕಂಪಲ್ಸರಿ ಹೀಟರ್ ಹಾಕೋದ್ರೆ ಮಾತ್ರನೇ ಅದು ಸರ್ವೈವ್ ಆಗೋದು. ಸೊ ಈ ತರ ಮಲ್ಟಿಪಲ್ ಡೌಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಕ್ಲಾರಿಫೈ ಮಾಡಿ ತಗೋಣ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬನ್ನಿ ವಿಡಿಯೋಗೆ ಎಂಟ್ರಿ ಆಗೋಣ. ಸೊ ಫ್ಲೋರ್ ಆನ್ ಫಿಶ್ ಬಂದ್ಬಿಟ್ಟು ಟ್ರಾಪಿಕಲ್ ಫಿಶ್ ಆಗಿರೋದ್ರಿಂದ ಕಂಪಲ್ಸರಿ ನಾರ್ಮಲ್ ಟೆಂಪರೇಚರ್ಗೆ ಅದು ಸೆಟ್ ಆಗೋದಿಲ್ಲ. ಸೊ ಕಂಪಲ್ಸರಿ ನೀವು ಹೀಟರ್ನ ಸೆಟ್ ಮಾಡಲೇಬೇಕು. ಸೊ ಹೀಟರ್ ನೋಡೋದಾದ್ರೆ ನೀವು ಟ್ಯಾಂಕ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲಾ ತರದಂತ ಹೀಟರ್ಸ್ ಇದೆ. 50 ವಾಟ್ಸ್ ಇದೆ, 100 ವಾಟ್ಸ್ ಇದೆ, 150 ಇದೆ, 200, 250, 300. ಸೊ ಈ ತರ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಮಲ್ಟಿಪಲ್ ಕಂಪ್ನೀಸ್ ಕೂಡ ಇದೆ. ಸೊ ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೆ, ಯಾವ್ದು ಸೇಫ್ ಇರುತ್ತೆ, ಸೊ ಅಂತ ಒಳ್ಳೆ ಕಂಪ್ನಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಹೀಟರ್ನ ಪರ್ಚೇಸ್ ಮಾಡ್ಕೊಳ್ಳಿ. ಯೂಶಲಿ ನಿಮ್ಮ ಫ್ಲೋರ್ ಆನ್ ಫಿಶ್ ಟ್ಯಾಂಕ್ ಸೈಜ್ ಬಂದ್ಬಿಟ್ಟು 2.5 ಅಡಿಯಿಂದ 3 ಅಡಿ ಲೆಂತ್ ಇರೋದ್ರಿಂದ ನೀವು 250 ವಾಟ್ಸ್ ಅಥವಾ 200 ವಾಟ್ಸ್ ಇಲ್ಲಾಂದ್ರೆ 300 ವಾಟ್ಸ್ ನ ಪರ್ಚೇಸ್ ಮಾಡಿ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ, ಸೂಟೇಬಲ್ ಆಗುತ್ತೆ. ಅಂಡ್ ಎಷ್ಟು ಡಿಗ್ರಿಲಿ ನಾವು ಹೀಟರ್ನ ಸೆಟ್ ಮಾಡಬೇಕು ನಮ್ಮ ಫ್ಲೋರ್ ಆನ್ ಫಿಶ್ಗೆ ಅಂತ ನೋಡೋದಾದ್ರೆ 28 ಡಿಗ್ರಿಲಿ ಸೆಟ್ ಮಾಡಬೇಕಾಗುತ್ತೆ. ನಮ್ಮ ಫ್ಲೋರ್ ಆನ್ ಫಿಶ್ಗೆ ಟೆಂಪರೇಚರ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ 28 ಇಂದ 30 ಡಿಗ್ರಿ ಒಳಗಡೆ ಇರಬೇಕು. ಸೊ ಅವಾಗಲೇ ನಿಮ್ಮ ಫ್ಲೋರ್ ಆನ್ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ ಅಂಡ್ ಸೂಪರ್ ಆಕ್ಟಿವ್ ಆಗಿರುತ್ತೆ. ಅಂಡ್ ಇದನ್ನ ನಾವು ಹೆಂಗೆ ಮೆಜರ್ ಮಾಡಬೇಕಾಗ, ಫಾರ್ ಎಕ್ಸಾಂಪಲ್ ನಾವೇನೋ ಹೀಟರ್ ಅಲ್ಲಿ ನಾವು ಸೆಟ್ ಮಾಡಿ ಬಿಟ್ಬಿಡ್ತೀವಿ, 28 ಡಿಗ್ರಿ ಅಂತ ಸೆಟ್ ಮಾಡಿ ಬಿಟ್ಬಿಡ್ತೀವಿ. ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ? ಹೌದು, ಟ್ಯಾಂಕ್ ಮುಟ್ಟಿದ ತಕ್ಷಣ ನಿಮ್ಗೆ ವಾರ್ಮ್ ಆಗಿರುತ್ತೆ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಒಂದೊಂದು ಹೀಟರ್ ಡಿಫೆಕ್ಟ್ ಆಗಿರುತ್ತೆ. ಸೊ ಅದನ್ನ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಮ್ಟೈಮ್ಸ್ ತುಂಬಾ ಓವರ್ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಫ್ಲೋರ್ ಆನ್ ಫಿಶ್ಗೆ ತುಂಬಾ ಓವರ್ ಹೀಟ್ ಕೂಡ ಆಗಬಾರ್ದು. ಫಾರ್ ಎಕ್ಸಾಂಪಲ್ 32 ಡಿಗ್ರಿ ಎಬೋ ಹೋಗ್ಬಿಡುವಂಥದ್ದು ಅಥವಾ 28 ಡಿಗ್ರಿಯಿಂದ ಬಿಲೋ ಬಂದ್ಬಿಡುವಂಥದ್ದು. ಸೊ ಈ ತರ ಎಲ್ಲ ಆಗಂಗಿಲ್ಲ. ಸೊ ಪರ್ಫೆಕ್ಟ್ ಆಗಿ 28 ಡಿಗ್ರಿಯಿಂದ 30 ಡಿಗ್ರಿ ಒಳಗಡೆ ಇರಬೇಕಾಗುತ್ತೆ. ಸೊ ದಟ್ ಅವಾಗ ನಿಮ್ಮ ಫ್ಲೋರ್ ಆನ್ ಫಿಶ್ ತುಂಬಾ ಹೆಲ್ತಿ ಆಗಿರುತ್ತೆ. ಸೊ ಇದನ್ನ ಹೆಂಗಪ್ಪ ಚೆಕ್ ಮಾಡೋದು ಅಂತ ನೋಡೋದಾದ್ರೆ ಅಕ್ವೇರಿಯಂ ಥರ್ಮಾಮೀಟರ್ ಅಂತ ಸಿಗುತ್ತೆ. ಆನ್ಲೈನ್ ಅಲ್ಲೂ ಸಿಗುತ್ತೆ, ನಾರ್ಮಲ್ ಅಕ್ವೇರಿಯಂ ಶಾಪ್ಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ನಿಯರೆಸ್ಟ್ ಅಕ್ವೇರಿಯಂ ಶಾಪ್ ಅಲ್ಲಿ ಹೋಗಿ ಕೂಡ ಪರ್ಚೇಸ್ ಮಾಡ್ಕೊಬಹುದು. ಅಂಡ್ ಆರ್ ಎಲ್ಸ್ ನೀವು ಆನ್ಲೈನ್ ಕೂಡ ಸರ್ಚ್ ಮಾಡಬಹುದು. ಅಕ್ವೇರಿಯಂ ಥರ್ಮಾಮೀಟರ್ ಅಂತ ಸರ್ಚ್ ಮಾಡಿ. ಸೊ ದಟ್ ನಿಮಗೆ ಅದು ಸಿಗುತ್ತೆ. ಸೊ ಅದನ್ನ ನೀವು ಸ್ಟಿಕ್ ಮಾಡ್ಕೊಂಡು ಅಥವಾ ಅದರ ಟೆಂಪರೇಚರ್ನ, ವಾಟರ್ ಟೆಂಪರೇಚರ್ನ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಸೊ 28 to 30 ಡಿಗ್ರಿಲಿ ನೀವು ಸೆಟ್ ಮಾಡಬೇಕು. ಇನ್ ಕೇಸ್ ನೀವು 20 ಡಿಗ್ರಿ ಸೆಟ್ ಮಾಡಿ ಕೂಡ ಅದು 32 ಡಿಗ್ರಿ 34 ಡಿಗ್ರಿ ಸಮಥಿಂಗ್ ಏನೋ ತೋರಿಸ್ತಾ ಇದೆ ಅಂದ್ರೆ ಅದನ್ನ ನೀವು ನೋಡ್ಕೊಂಡು ನೀವು ಹೀಟರ್ ಅಲ್ಲಿ ನೀವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಸೊ ಅದು ನಿಮಗೆ ನಿಮ್ಮ ಏನು ಹೀಟ್ ಟೆಂಪರೇಚರ್ ಬೇಕೋ ಆ ತರ ಸೂಟೇಬಲ್ ಆಗೋ ತರ ನೀವು ಸೆಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಅಕ್ವೇರಿಯಂ ಅಲ್ಲಿ 28 to 30 ಡಿಗ್ರಿ ಇರೋದ್ರಿಂದ ನಿಮ್ಮ ಫ್ಲೋರ್ ಆನ್ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ, ಸೂಪರ್ ಆಕ್ಟಿವ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಟೆಂಪರೇಚರ್ ಬಂದ್ಬಿಟ್ಟು 28 ಡಿಗ್ರಿಯಿಂದ ಬಿಲೋ ಇದೆ ಅಥವಾ 30 ಡಿಗ್ರಿಯಿಂದ ಎಬೋ ಇದೆ ಅಂತ ನೋಡೋದಾದ್ರೆ ನಿಮ್ಮ ಫ್ಲೋರ್ ಆನ್ ಫಿಶ್ಗೆ ಮಲ್ಟಿಪಲ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಏನಪ್ಪಾ ಅದು ಅಂತ ನೋಡೋದಾದ್ರೆ ಡಿಸೀಸಸ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ ವೈಟ್ ಸ್ಪಾಟ್ಸ್ ಕಂಪಲ್ಸರಿ ಬರುತ್ತೆ. ಸೊ ಡಾಟ್ಸ್ ಬರುವಂತದ್ದು ವೈಟ್ ಬಾಡಿ ಮೇಲೆ ನೀವು ನೋಡಿರ್ತೀರಾ, ವೈಟ್ ಕಲರ್ ಪೌಡರ್ ತರ ಇರುತ್ತೆ. ಪೌಡರ್ ಅಂತ ಹೇಳಕ್ ಇಷ್ಟಪಡಲ್ಲ, ಸಮಥಿಂಗ್ ವೈಟ್ ಕಲರ್ ಡಾಟ್ಸ್ ಬರುತ್ತೆ ನಿಮ್ಗೆ ಬಾಡಿ ಮೇಲೆ. ಅದಾಗಿ ಫಂಗಲ್ ಇನ್ಫೆಕ್ಷನ್ ಆಗಿ ನಿಮ್ಮ ಫಿಶ್ ನ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ನೋಡ್ಕೊಂತಾ ಇರಬೇಕು. ಸೊ ಆ ರೀಸನ್ಗೋಸ್ಕರ ಹೀಟರ್ ಸೆಟ್ ಆದ್ಮೇಲೆ ಕಂಪಲ್ಸರಿ ಒಂದು ನೀವು ಅಕ್ವೇರಿಯಂ ಥರ್ಮಾಮೀಟರ್ನ ಸೆಟ್ ಮಾಡ್ಕೊಂಬಿಡಿ. ಸೊ ದಟ್ ಹೈ ಆಗೋದಕ್ಕೂ ಚಾನ್ಸಸ್ ಇರಲ್ಲ, ಇವನ್ ಲೋ ಆಗೋದಕ್ಕೂ ಚಾನ್ಸಸ್ ಕೊಡಂಗಿರಲ್ಲ. ಅಂಡ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ವೈಟ್ ಸ್ಪಾಟ್ಸ್ ಬರುವಂಥದ್ದು ಅಂಡ್ ಫಂಗಲ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಅಂಡ್ ಬೇರೆ ಯಾವುದೇ ಟ್ಯಾಂಕ್ ಒಳಗಡೆ ಬ್ಯಾಕ್ಟೀರಿಯಾ ಏನೇ ಫಾರ್ಮೇಶನ್ ಆಗ್ತಾ ಇದ್ರು ಕೂಡ ಇದನ್ನೆಲ್ಲ ಹೊಡೆದಾಕೋದಕ್ಕೆ ಒಂದೇ ಒಂದು ಸೂತ್ರ ಇರೋದು ಅಂತಂದ್ರೆ ನಿಮಗೆ ನಿಮ್ಮ ಹೀಟರ್. ಸೊ ಹೀಟರ್ ಹಾಕೋದ್ರಿಂದ ನಿಮ್ಗೆ ಏನೇ ತೊಂದರೆ ಇದ್ರು ಕೂಡ ಟ್ಯಾಂಕ್ ಒಳಗಡೆ ಬೇರೆ ಏನೇ ಇನ್ಫೆಕ್ಷನ್ಸ್ ಇದ್ರು ಕೂಡ ಅದೆಲ್ಲ ಕೂಡ ನಿಮ್ಗೆ ರೆಡ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಫಿಶ್ ಆಕ್ಟಿವ್ನೆಸ್ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಯಾವಾಗ ಕೋಲ್ಡ್ ಇರುತ್ತೋ ವಾಟರ್ ಎನ್ವಿರಾನ್ಮೆಂಟ್ ಅವಾಗ ನಿಮ್ಮ ಫಿಶ್ ಆಕ್ಟಿವ್ನೆಸ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಆಕ್ಟಿವ್ ಆಗಿ ಓಡಾಡಲ್ಲ, ತುಂಬಾ ಸ್ಯಾಡ್ ಆಗಿ ಕಾಣಿಸುತ್ತೆ ಫಿಶ್, ಅಷ್ಟೊಂದು ಅಗ್ರೆಸಿವ್ ಆಗಿ ಬಿಹೇವ್ ಮಾಡಲ್ಲ. ಸೊ ದಟ್ ಈಸ್ ದ ರೀಸನ್. ಸೊ ಓಕೆನಾ, ಹೀಟರ್ನ ಕಂಪಲ್ಸರಿ ಯೂಸ್ ಮಾಡಿ. ಅಂಡ್ ಅಪಾರ್ಟ್ ಫ್ರಮ್ ದ ಆಕ್ಟಿವ್ನೆಸ್ ನಿಮ್ಗೆ ಫಿಶ್ ಊಟ ತಿನ್ನೋದು ಕೂಡ ನಿಲ್ಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ದ ಟೆಂಪರೇಚರ್ ಚೇಂಜಸ್ ಆಗ್ತಾ ಇರೋದ್ರಿಂದ ಎನ್ವಿರಾನ್ಮೆಂಟ್ ಅದಕ್ಕೆ ಸೂಟ್ ಆಗ್ತಾ ಇರಲ್ಲ. ಸೊ ದಟ್ ಈಸ್ ದ ರೀಸನ್ ನೀವು ಕಂಪಲ್ಸರಿ ಹೀಟರ್ನ ಸೆಟ್ ಮಾಡಲೇಬೇಕು. ಅಂಡ್ ಇದೆಲ್ಲ ಬಿಟ್ಟು ನಿಮಗೆ ಹಿಚ್ಚಿಂಗ್ ಮಾಡ್ಕೊಳ್ಳುವಂಥದ್ದು, ಸೊ ಬಾಡಿಲಿ ಅದಕ್ಕೆ ಹಿಚ್ಚಾಗ್ತಾ ಇರುತ್ತೆ. ಸೊ ಸ್ಕ್ರಾಚ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ವಾಟರ್ ಕೂಡ ಅಷ್ಟೇ, ತುಂಬಾ ಹೆಲ್ತಿ ವಾಟರ್ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ತುಂಬಾ ಹೈ TDS ಲೆವೆಲ್ ಇರೋದು, ತುಂಬಾ ಕ್ಲೋರಿನ್ ಇನ್ವಾಲ್ವ್ ಆಗಿರೋಂಥ ವಾಟರ್ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಇದೆಲ್ಲ ಬಿಟ್ಟು ನೀವು ಕಂಪಲ್ಸರಿ ಹೀಟ್ರು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಯಾವಾಗಲೂ ಯೂಸ್ ಮಾಡಬೇಕು, 24 hours ರನ್ನಿಂಗ್ ಅಲ್ಲೇ ಇರಬೇಕು ಹೀಟ್ರು. ಬಿಕಾಸ್ ಯಾಕಂದ್ರೆ ಸಮ್ ಕಸ್ಟಮರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಸರ್ ಯಾವಾಗಲೂ ಅನ್ನಲ್ಲೇ ಇರಬೇಕಾ ಸರ್, ನಮ್ಮ ಟ್ಯಾಂಕ್ ಬೆಚ್ಚಗಾಗ್ಬಿಟ್ಟಿದೆ ಸಾಕಲ್ವಾ, ನಾನು ಆಫ್ ಮಾಡ್ಬಿಡ್ತೀನಿ, ಸೊ ಏನ್ ರಿಕ್ವೈರ್ಮೆಂಟ್ ಇಲ್ವಲ್ಲ. ಸೊ ಇಲ್ಲ, ಸೊ ನೀವು ಯಾವಾಗಲೂ 24 hours ರನ್ನಿಂಗ್ ಅಲ್ಲೇ ಇರಬೇಕಾಗುತ್ತೆ. ಬಿಕಾಸ್ ಯಾಕಂದ್ರೆ ಟೆಂಪರೇಚರ್ ಹೀಟ್ರದ್ದು ಏನ್ ಕೆಲಸ ಅಂತಂದ್ರೆ ಆಟೋಮೆಟಿಕ್ ಇರುತ್ತೆ, ನೀವೇನು ವರಿ ಆಗೋ ನೆಸೆಸಿಟಿ ಇಲ್ಲ. ತುಂಬಾ ಹೀಟ್ ಆಗ್ಬಿಡುತ್ತೇನೋ ಅಥವಾ ಏನೋ ತೊಂದರೆ ಆಗ್ಬಿಡುತ್ತೇನೋ ನಮ್ಮ ಫಿಶ್ಗೆ ಅನ್ನೋ ತರ ಭಯ ಪಡಕ್ ಹೋಗ್ಬೇಡಿ. ಸೊ ಹೀಟ್ ಅಲ್ಲಿ ಪ್ರತಿಯೊಂದು ಕೂಡ ಆಟೋಮೆಟಿಕ್ ಸಿಸ್ಟಮ್ ಇರೋದು, ಓಕೆನಾ. ಸೊ ನೀವು ಯಾವ್ದು ಐಡಲ್ ನೀವೇನು ಟೆಂಪರೇಚರ್ ಸೆಟ್ ಮಾಡಿರ್ತೀರ ಗೊತ್ತಾ, ಸೊ ಆ ಟೆಂಪರೇಚರ್ ರೀಚ್ ಆಗೋ ತನಕ ಅದು ಆನ್ ಅಲ್ಲಿ ಇರುತ್ತೆ. ಸೊ ಒನ್ಸ್ ಅದು ಟೆಂಪರೇಚರ್ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಆಫ್ ಆಗ್ಬಿಡುತ್ತೆ. ಸೊ ನೀವೇನು ವರಿ ಆಗೋ ನೆಸೆಸಿಟಿ ಇಲ್ಲ. ಒನ್ಸ್ 28 ಡಿಗ್ರಿ ರೀಚ್ ಆಗಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇನ್ ಕೇಸ್ ಅದು 28 ಡಿಗ್ರಿಯಿಂದ ಬಿಲೋ ಬರ್ತಾ ಇದೆ ಅಂದಾಗ ಆಟೋಮೆಟಿಕ್ ಆಗಿ ತಿರ್ಗಾ 28 ಡಿಗ್ರಿ ರೀಚ್ ಮಾಡೋ ಕೆಲಸನೇ ಹೀಟರ್ದು, ಓಕೆನಾ. ಸೊ ನಿಮ್ಮ ವಾಟರ್ ನಿಮ್ಮ ಟ್ಯಾಂಕ್ ಟೆಂಪರೇಚರ್ನ 28 ಡಿಗ್ರಿಗೆ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಸೊ ಆ ರೀಸನ್ ಇಂದ ನಿಮ್ಮ ಫ್ಲೋರನ್ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ. ಸೊ ಏನಕ್ಕಪ್ಪ ನಮ್ಮ ಟ್ಯಾಂಕ್ ಅಲ್ಲಿ ಹೀಟರ್ ಹಾಕ್ಲೇಬೇಕು ಅಂತ ನೀವು ಥಿಂಕ್ ಮಾಡ್ಬೋದು. ಬಿಕಾಸ್ ಯಾಕಂದ್ರೆ ಬೇರೆ ಫಿಶಸ್ಗೆ ನಾರ್ಮಲ್ ನೀವು ಏನು ಕೆರೆಯಲ್ಲಿ ಅಥವಾ ಸಮುದ್ರದಲ್ಲಿ ಎಲ್ಲೇ ಬೇರೆ ಪ್ಲೇಸಸ್ ಅಲ್ಲಿ ನೋಡ್ತೀರಾ, ಅದಕ್ಕೂ ಈ ಎನ್ವಿರಾನ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಕೆರೆಯಲ್ಲಿ ಅಥವಾ ಸಮುದ್ರದಲ್ಲಿ ಬೇರೆ ನದಿಲಿ ಎಲ್ಲೇ ನೋಡೋದಾದ್ರು ಕೂಡ ಅದಕ್ಕೆ ಎಲ್ಲೆಲ್ಲಿ ಸೂಟೇಬಲ್ ಆಗುತ್ತೋ ಅಂತ ಪ್ಲೇಸ್ಗೆ, ಫಾರ್ ಎಕ್ಸಾಂಪಲ್ ಬಿಸಿಲು ಎಲ್ಲಿ ಬೀಳುತ್ತೋ ಅಲ್ಲೋಗಿ ಅದು ವಾರ್ಮ್ನೆಸ್ ಬೇಕಾದಾಗ ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ಬಿಸಿಲು ಯಾವಾಗ ಬಿಸಿ ಶಾಖ ಬೇಕಾಗುತ್ತೋ ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಬಟ್ ಯಾವಾಗ ಕೋಲ್ಡ್ ಬೇಕಾಗುತ್ತೋ ಆ ಪ್ಲೇಸ್ಗೆ ಅದು ಹೋಗುತ್ತೆ ಫಿಶಸ್. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಒಂದೇ ಸ್ಟೇಬಲ್ ಆಗಿ ಟೆಂಪರೇಚರ್ ಇರೋದ್ರಿಂದ ಫಿಶ್ಗೆ ಸೆಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಬ್ಯಾಲೆನ್ಸ್ಡ್ ಆಗಿರುವಂತ ಟೆಂಪರೇಚರ್ನ ನಾವು ಫ್ಲೋರನ್ ಫಿಶ್ ಆಗಿರ್ಬೋದು ಬೇರೆ ಫಿಶಸ್ಗೂ ಕೂಡ ಕೊಡಬೇಕಾಗುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಸೊ ನಮ್ಮ ಫ್ಲೋರನ್ ಫಿಶ್ಗೆ ಟೆಂಪರೇಚರ್ ಸೆಟ್ ಮಾಡಿದ್ದಾಯ್ತು, ಸೊ ಎಲ್ಲ ಮಾಡಿದ್ದಾಯ್ತು. ಕಿರಣ್ ಬ್ರೋ, ನಮ್ಮ ಇವಾಗ ಯಾವಾಗ್ಲೂ ಆನ್ ಮಾಡ್ಬೇಕಾ? ಇವಾಗ ಫಾರ್ ಎಕ್ಸಾಂಪಲ್ ಈಗ ಸಮ್ಮರ್ ಇದೆ, ಸಮ್ಮರ್ ಅಲ್ಲೂ ಆನ್ ಮಾಡ್ಬೇಕಾ ಅಥವಾ ವಿಂಟರ್ ಅಲ್ಲೂ ಆನ್ ಮಾಡ್ಬೇಕಾ? ಮಳೆಗಾಲದಲ್ಲಿ ಹೌದು, ಡೆಫಿನೆಟ್ಲಿ. ಸೊ 24/7, ಸೊ 365 ಡೇಸು ಕೂಡ ಆನಲ್ಲೇ ಇರಬೇಕು. ಸೊ ಅದರಿಂದ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿಮ್ಮ ಫ್ಲೋರನ್ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ, ಸೂಪರ್ ಆಕ್ಟಿವ್ ಆಗಿರುತ್ತೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಟೆಂಪರೇಚರ್ ಅಪ್ ಅಂಡ್ ಡೌನ್ ಆಯ್ತು ಅಂದ್ರೆ 2 ಮೇಜರ್ ಪ್ರಾಬ್ಲಮ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ ಕೇಸ್ ಹೈ ಆಯ್ತು ಅಂದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹೆಡ್ ಸ್ಟ್ರಿಂಕ್ ಆಗುವಂಥದ್ದು, ಸ್ಟ್ರೆಸ್ ಹೋಗುವಂಥದ್ದು, ಕಲರ್ ಡೌನ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಅಂಡ್ ಅದೇ ರೀತಿಯಾಗಿ ಈ ಒಂದು ಟೆಂಪರೇಚರ್ ಲೋ ಆದ್ರೂ ಕೂಡ ಇದೇ ತರ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಈ ಮಿಸ್ಟೇಕ್ಸ್ಗೆ ಚಾನ್ಸ್ ಕೊಡಕ್ ಹೋಗ್ಬೇಡಿ. ಸೊ ಕಂಪಲ್ಸರಿ ಹೀಟರ್ನ ಯೂಸ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಕಂಪನಿ, ಒಳ್ಳೆ ಬ್ರ್ಯಾಂಡ್ ಇರೋದನ್ನ ಯೂಸ್ ಮಾಡಿ. ಬಿಕಾಸ್ ಯಾಕಂದ್ರೆ ಸಮ್ ಹೀಟರ್ಸ್ ಇಂದ ನಿಮ್ಮ ಫ್ಲೋರನ್ ಫಿಶ್ ಕೂಡ ಹಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಯಾಕಂದ್ರೆ ಫ್ಲೋರನ್ ಫಿಶ್ ಹೆಡ್ ನ ಅಲ್ಲೋಗಿ ಟಚ್ ಮಾಡ್ಕೊಳ್ಳೋದು, ಸೊ ಅವಾಗ ಹೆಡ್ಗೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ, ಸ್ಕಿನ್ ಮಾತ್ರ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನು ವರಿ ಆಗೋ ನೆಸೆಸಿಟಿ ಇಲ್ಲ. ಬಿಕಾಸ್ ಯಾಕಂದ್ರೆ ಫ್ಲೋರನ್ ಫಿಶ್ ಅಲ್ಲ, ಈ ನಾರ್ಮಲ್ ಫಿಶಸ್ಗೆಲ್ಲ ಆಫ್ಟರ್ ಬರ್ತ್ ಏನೇ ಡ್ಯಾಮೇಜ್ ಆಯ್ತು ಅಂದ್ರೂ ಕೂಡ ಅದು ರಿಕವರಿ ಬೇಗ ಆಗುತ್ತೆ. ಟೈಲ್ ಡ್ಯಾಮೇಜ್ ಆಗಿರ್ಬೋದು, ಏನೇ ಸ್ಕಿನ್ ಡ್ಯಾಮೇಜ್ ಆಗಿರ್ಬೋದು, ಬೈ ಬರ್ತ್ ಏನೇ ಆಗಿದ್ರು ಕೂಡ ಅದ್ ನಾವು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ನೀವೇನು ವರಿಯಾಗೋ ನೆಸೆಸಿಟಿ ಇಲ್ಲ. ಬಟ್ ಸ್ಟಿಲ್ ಒಂದು ಒಳ್ಳೆ ಕಂಪ್ನಿ ಆದ ಹೀಟರ್ನ ನೀವು ಯೂಸ್ ಮಾಡೋದು, ಪರ್ಚೇಸ್ ಮಾಡೋದು ತುಂಬಾ ಒಳ್ಳೇದು. ಅಂಡ್ ನೀವು ಯಾವಾಗ ವಾಟರ್ ಚೇಂಜ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ನಮ್ಮ ರೂಲ್ಸ್ ಪ್ರಕಾರ 20 to 30% ಬಾಟಮ್ ಇಂದ 10 to 12 days or 15 days once ಆಸ್ ಪರ್ ನಿಮ್ಮ ಟ್ಯಾಂಕ್ ಕೆಪಾಸಿಟಿ ಬೇಸ್ಡ್ ಅಲ್ಲಿ ನೀವು ಚೇಂಜ್ ಮಾಡ್ತಿರಲ್ವಾ. ಸೊ ಆ ಟೈಮಲ್ಲಿ ಕಂಪಲ್ಸರಿ ಹೀಟರ್ನ ಆಫ್ ಮಾಡಲೇಬೇಕು. ಬಿಕಾಸ್ ಯಾಕಂದ್ರೆ ಸಡನ್ ಆಗಿ ನೀವು ವಾಟರ್ ಡೌನ್ ಮಾಡೋದ್ರಿಂದ ಅಥವಾ ಹೀಟರ್ ಎಲ್ಲೋ ಮೇಲ್ ಇರುತ್ತೆ, ಸೊ ಅವಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರ ಸಡನ್ ಆಗಿ ನೀವು ಕೋಲ್ಡ್ ವಾಟರ್ ಆಡ್ ಮಾಡೋದ್ರಿಂದ ಕೂಡ ನಿಮ್ಮ ಹೀಟರು ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಹೀಟರ್ ರನ್ನಿಂಗ್ ಅಲ್ಲಿ ಇದ್ದಾಗ ನಿಮ್ಮ ಕೈನ ಹಾಕಿ ಟೆಸ್ಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ. ದಯವಿಟ್ಟು ಥರ್ಮಾಮೀಟರ್ನ ಯೂಸ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ. ಅಂಡ್ ಅದೇ ರೀತಿಯಾಗಿ ಹೀಟರ್ನ ತುಂಬಾ ಸೇಫ್ ಪ್ಲೇಸ್ ಅಲ್ಲಿ ಇಡೋದು ತುಂಬಾ ಉತ್ತಮ. ಸೊ ಸೈಡ್ ಅಲ್ಲಿ ಎಲ್ಲರೂ ಸ್ಟಿಕ್ ಮಾಡಿ. ಸೊ ಹೀಟರ್ ಕಂಪ್ಲೀಟ್ ಫುಲ್ ಆಗಿ ಮುಚ್ಚಿರಬೇಕು. ಸೊ ಹೀಟರ್ನ ಸೆಟ್ ಮಾಡೋದಕ್ಕೆ ಮೇಲ್ಗಡೆ ಒಂದು ನಿಮಗೆ ವಾಲ್ ಸಿಸ್ಟಮ್ ಸಮಥಿಂಗ್ ನಾಬ್ ತರ ಇರುತ್ತೆ. ಸೊ ಅದನ್ನ ನೀವು ತಿರ್ಗಿಸಿದ್ರೆ ಸಾಕು, ಗಟ್ಟಿಯಾಗಿ ನಿಮಗೆ ಯಾವ ರೀತಿಯಾದಂಥ ಟೆಂಪರೇಚರ್ ಎಷ್ಟು ಡಿಗ್ರಿಗೆ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬಹುದು. ಈ ತರ ಸೆಟ್ ಮಾಡಿ ಬಿಡೋದ್ರಿಂದ ನಿಮ್ಮ ಫ್ಲೋರನ್ ಫಿಶ್ ಡೆಫಿನೆಟ್ಲಿ ಸೂಪರ್ ಹೆಲ್ತಿ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೂಡ ಹೀಟರ್ ಸೆಟ್ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಹೀಟರ್ ಇನ್ಸ್ಟಾಲ್ ಮಾಡಿ, ಯೂಸ್ ಮಾಡಿ. ಅಂಡ್ ನೀವೇ ಒಂದು ಒಳ್ಳೆ ರಿಸಲ್ಟ್ ನ ನೋಡ್ಲಿಕ್ಕೆ ಕಾಣಿಸುತ್ತೆ. ಅಂಡ್ ಇದಾಗಿತ್ತು ನಮ್ಮ ವಿಡಿಯೋ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅಂಡ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.